ನೋಡಿ, BBMP ಆಸ್ತಿ BBMP ಅನುದಾನದಲ್ಲಿ ನಾವು ಮಾಡಿಸಿದ್ದೇವೆ. ನಾನೇ ಇಲ್ಲಿ ಕಾರ್ಪೊರೇಟರ್ ಆಗಿದ್ದಾಗ ನಾನೇ ಮಾಡಿಸಿದ್ದು, ಬೇರೆ ಯಾರೂ ಮಾಡಿಸಿದ್ದಲ್ಲ. ನಾನೇ ಇಲ್ಲಿ ಕಾರ್ಪೊರೇಟರ್ ಆಗಿದ್ದಾಗ ಅದಕ್ಕೆ ಅನುದಾನ ಕೊಟ್ಬಿಟ್ಟು ನಾವು ಮಾಡಿಸಿದ ಮೇಲೆ ಕಾಪಾಡ್ಕೊಳ್ಳೋದು BBMP ಅವ್ರ ಕೆಲಸ ತಾನೆ. ಬಸ್ ಶೆಲ್ಟ್ರ್ ಅಂದ ಕೂಡಲೇ TECಯಲ್ಲೇ ಮಾಡಿಸಿದ್ದು, ನಾವೇನು ಲೋಕಲ್ ಇದರಿಂದ ಮಾಡಿಲ್ಲ. ಆವಾಗ ಮಾಡಿದ್ದು TECಯಲ್ಲೇ. ಕೆಂಪರಾಜ್ ಅವ್ರದ್ದು ಆ್ಯಡ್ ಏಜೆನ್ಸಿ ಇದೆಯಲ್ಲ, ಸೈನ್ ಪೋಸ್ಟ್ ಅವರಿಂದಲೇ ನಾವು ಮಾಡಿಸಿದ್ದು. ಸೈನ್ ಪೋಸ್ಟ್ಗೆ ಮಂಜುನಾಥ್ಗೆ ಮಾತಾಡಿ, ಕೆಂಪರಾಜ್ ಅವ್ರ ಬ್ರದರ್ ಇದ್ದಾರಲ್ಲ ಅವ್ರ ಹತ್ರನೇ ವರ್ಕ್ ಆರ್ಡ್ ಇದೆ. 2 ಬಸ್ ಶೆಲ್ಟ್ರಿಗೆ 38,80,000 ರೂಪಾಯಿ ಆಗಿದೆ. ಮತ್ತೊಂದು ಬಸ್ ಶೆಲ್ಟ್ರಿಗೆ ಮತ್ತೆ ಸಪ್ರೇಟ್ ಗ್ರ್ಯಾಂಟ್ ಕೊಟ್ಟಿದ್ದೇವೆ. ಒಂದು ಬಸ್ ಶೆಲ್ಟ್ರಿಗೆ ಅರೌಂಡು 19 lakhs, ನಿಯರ್ಲಿ 19 lakhs ಆಗುತ್ತೆ. BBMPಯಿಂದ ಮಾಡಿಲ್ಲ ಅಂದರೆ ಏನರ್ಥ ಅದಕ್ಕೆ? ಅಲ್ಲ, ನೀವಿರಲಿಲ್ಲ ಆವಾಗದಿದ್ದ ಅಧಿಕಾರಿಗಳಿಗೆ ಗೊತ್ತಿದೆ. ಮಾಹಿತಿ ತಗೊಳ್ಳಿ. ನಿಮ್ಮ ಹತ್ರ ನಾನು ಬೇಕಾದರೆ, ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ. ವರ್ಕ್ ಆರ್ಡ್ರ್ ಬೇಕಾದರೂ ನಿಮಗೆ ಅದರದ್ದು ಮಂಜುನಾಥ್ ಹತ್ರ ಇದೆ, ಕೆಂಪರಾಜ್ ಅವ್ರ ಬ್ರದರ್ ಹತ್ರನೇ ಇದೆ, ಅವ್ರ ಹತ್ರ ವರ್ಕ್ ಆರ್ಡ್ರ್ ತಗೊಳ್ಳಿ. ಈ ಬಸ್ ಸ್ಟ್ಯಾಂಡನ್ನು ಅಳವಡಿಸಿಕೊಂಡು ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲ ಈ ಥರ ಬಸ್ ಸ್ಟ್ಯಾಂಡ್ ಆಗಿದೆ. ಈಗ ಏನು ಹೇಳ್ತೀರಿ ನೀವು? ACP ಬಸ್ ಸ್ಟ್ಯಾಂಡ್ ಅಂತಾನೆ ಇದಕ್ಕೆ. ಕರು ಟೈಪಲ್ಲಿ ಫಸ್ಟ್ ಅದನ್ನು ಲಾಂಚ್ ಮಾಡಿದ್ದು ನಾನೇ. ನಮ್ಮ ಕ್ಷೇತ್ರದಲ್ಲಿ ಮಾಡಿದ ಮೇಲೇ ಇವತ್ತು ಬೊಮ್ಮನಹಳ್ಳಿಯಿಂದ ಹಿಡಿದು ಮಹದೇವಪುರದಿಂದ ಹಿಡಿದು ಯಲಹಂಕದಿಂದ ಹಿಡಿದು ನಿಮಗೆ ಇಡೀ ಬೆಂಗಳೂರು ನಗರದಲ್ಲಿ ಇದೆ. ಪಕ್ಕದಲ್ಲಿ ಹೋದರೆ ಪ್ರಸನ್ನ ಥಿಯೇಟ್ರ್ ಮುಂದುಗಡೆ ಇದೆ ನೋಡಿ. ಯಾಕಂದರೆ ಇದರಲ್ಲಿ ನಾವಿರುವಾಗ ಒಂದೇ ಒಂದು ಲಿಥೋಸ್ ಅಂಟ್ಸೋಕೆ ಬಿಡ್ತಾ ಇರಲಿಲ್ಲ. ನಾವು ಅಷ್ಟು ಕ್ಲೀನಾಗಿ ವಾಶ್ ಮಾಡಿಸ್ತಾ ಇದ್ವಿ. ನೀವು ಅಧಿಕಾರಿಗಳಾಗಿ ಬಂದ ಮೇಲೆ ನೀವು ಅದನ್ನು ಈಗ ನಮಗೆ ಸೇರಲ್ಲ, ಅವರಿಗೆ ಸೇರಲ್ಲ ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಅವರಿಗೆ ಮಾತಾಡಿ, ಗೋವಿಂದರಾಜನಗರದವರಿಗೆ. ನೀವು ಫೋನ್ ಮಾಡಿ ಮಾತಾಡಿ. ಅದು TECಗೆ ಬರೋದ್ರಿಂದಾಗಿ ನೀವೇ ಕಂಪ್ಲೇಂಟ್ ಫೈಲ್ ಮಾಡಬೇಕು. ನಾನು ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆರಿಫ್ ಅವರಿಗೂ ಮಾತಾಡಿದ್ದೇನೆ, ಕಮಿಷನರ್ ತುಷಾರ್ ಗಿರಿನಾಥ್ ಅವರಿಗೂ ಮಾತಾಡಿದ್ದೇನೆ, ಎಲ್ರಿಗೂ ಮಾತಾಡಿದ್ದೇನೆ. ನಿಮಗೆ ಏನು ಫೋಟೋಸ್ ಬೇಕಾ ನಿಮಗೆ ಅಪ್ಡೇಟ್ ಮಾಡೋಕ್ಕೆ? ಎಲ್ಲ ಇದೆ. ಇದೆ ತಾನೇ? ವರ್ಕ್ ಆರ್ಡ್ರ್ ನನಗೇನು ಬೇಕಾಗಿಲ್ಲ. ನೀವು ಈಗ ಕಂಪ್ಲೇಂಟ್ ಫೈಲ್ ಮಾಡೋಕ್ಕೆ ನಿಮಗೆ ನೋಡ್ರಿ, ಒಟ್ಟಾರೆ BBMP ಆಸ್ತಿ ಸರಿ ತಾನೇ. ನೀವು ಅದರ ರಕ್ಷಣೆ ಮಾಡಬೇಕು. ಗೋವಿಂದರಾಜನಗರ ಕ್ಷೇತ್ರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದರೂ ರಕ್ಷಣೆ ಮಾಡಲೇಬೇಕು. BBMP ಆಸ್ತಿ ಹೌದು ತಾನೇ. ಬೇರೆ ಯಾರು ಪ್ರೈವೇಟ್ ಅವ್ರು ತಂದು ಬಸ್ ಸ್ಟ್ಯಾಂಡ್ ಹಾಕಿಲ್ಲ. ಅನುದಾನ ಕೊಟ್ಟದ್ದು BBMP, ಟ್ಯಾಕ್ಸ್ ಪೇಯರ್ ದುಡ್ಡು ಅದು. ಮತ್ತು ನಮ್ಮದಲ್ಲ ಇವ್ರದಲ್ಲ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ದಯವಿಟ್ಟು ಅದನ್ನು ಇಮ್ಮಿಡಿಯೇಟ್ಲಿ ನನಗೆ FIR ಮಾಡಿಬಿಟ್ಟು ಕೊಡಬೇಕು. ಇಲ್ಲಾಂದರೆ ನಾನು 100% ಇವತ್ತು ಲೋಕಾಯುಕ್ತಕ್ಕೂ ಒಂದು ಕಂಪ್ಲೇಂಟ್ ಮಾಡ್ತೇನೆ. ಈಗಲೇ ಇಮಿಡಿಯೇಟ್ಲಿ ಅದನ್ನು ಮಾಡಿಬಿಟ್ಟು ನನಗೆ ಇದು ಮಾಡಿದೆ ಪ್ಲೀಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.